ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಭ್ರಷ್ಟಾಚಾರದಿಂದ ಸೆಲೆಕ್ಟ್ ಆಗಿರೋಂಥದ್ದೇ ಅಂದ್ರೆ ಮ್ಯಾಕ್ಸಿಮಮ್ 300-350 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. 10 ವರ್ಷ ಓದಿರೋರು ಇಲ್ಲಿ 230-250 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ 600 ಮಾರ್ಕ್ಸ್ಗೆ. ಆದ್ರೆ ಇಲ್ಲಿ ದುಡ್ಡು ಕೊಟ್ಟವ್ರಿಗೆ 490-480-470 ಮಾರ್ಕ್ಸ್ ಕೊಟ್ಟು ಇವ್ರನ್ನ ಲಿಸ್ಟ್ ಅಲ್ಲಿ ಇದ್ದಾರೆ. ಅವರೇ ಟಾಪರ್ಸ್. ಅವ್ರಿಗೆ ಏನೋ ಗೊತ್ತಿರಲ್ಲ, ಅವರೇ ಟಾಪರ್ಸ್ ಇದ್ದಾರೆ. ಆ ಪರಿಸ್ಥಿತಿಲಿ ವೆಟರ್ನರಿ ಆಫೀಸರ್ ಇದೆ. ಮತ್ತೆ ಒಂದೇ ಪಕ್ಕದ ಊರಲ್ಲಿ ಸೇಮ್ ಸ್ಕೋರ್ 466.5 466.5 ಹೆಂಗ್ ಸಾಧ್ಯ? ಅದು MCQ ಅಂದ್ರೆ ಸೇಮ್ ಪಕ್ಕದಲ್ಲಿ ಇಬ್ಬರಿಗೂ ಕ್ವಶನ್ ಸಿಕ್ಕಿದ್ರೆ ಮಾತ್ರ ಸಾಧ್ಯ ಇದೆ. ಮತ್ತೆ ಇವತ್ತು ಮೆಜಾರಿಟಿ ಒಂದು ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಅವ್ರ ಮನೆ ಹತ್ರ ಹುಡಿಕೊಂಡೋಗಿ ಇವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡಿದ್ದಾರೆ. OMR ಸ್ಕ್ಯಾಮ್, OMR ತಿದ್ದುಪಡಿ ಆಗಿದೆ. OMR ಆಚೆ ತಗೊಂಬಂದು ಅದನ್ನ ಫಿಲ್ ಮಾಡಿ ಒಳಗಡೆ ತಗೊಂಡೋಗಿ ಇಟ್ಟಿರೋಂಥದ್ದು ನಾವು ನೋಡಿದೀವಿ. ಆ ತರ ಕೂಡ ಇದೆ. ನಾವು ಮತ್ತೆ KS ಎಕ್ಸಾಮ್ ಅಲ್ಲಿ ಮೆಂಬರ್ ಅಂದ್ರೆ KPSC ಚೇರ್ಮನ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಸುಮಾರು 6 ತಿಂಗಳಿಂದ ಅವ್ರನ್ನ ಗವರ್ನರ್ ಸಸ್ಪೆಂಡ್ ಮಾಡಿದ್ರು. ಯಾಕೆ ಅಂತಂದ್ರೆ ಸ್ವಂತ ಮಗ್ಳುನೇ 40,000 ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ಸೆಲೆಕ್ಟ್ ಮಾಡಿರೋಂಥದ್ದು. ಮತ್ತೆ 50 ಪೋಸ್ಟ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಇಬ್ರು ಮಕ್ಕಳು ಒಂದೇ 50 ಪೋಸ್ಟ್ ಅಲ್ಲಿ ಇಬ್ರು ಸೆಲೆಕ್ಟ್ ಆಗ್ತಾರೆ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರು ಸೆಲೆಕ್ಟ್ ಆಗದಿರೋ ಸೆಲೆಕ್ಟ್ ಆಗ್ತಾರೆ. ಮತ್ತೆ KS ಎಕ್ಸಾಮ್ಸ್ ಅಲ್ಲಿ ಇರೋದು 384 ಪೋಸ್ಟ್. ಆ 384 ಪೋಸ್ಟ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಮೋರ್ ದೆನ್ 300 ಕ್ಯಾಂಡಿಡೇಟ್ಸ್ ಬರೀ ದುಡ್ಡು ಕೊಟ್ಟವರೇ ಸೆಲೆಕ್ಟ್ ಆಗಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದ್ರೆ ನಾನು FIR ಮಾಡಿಸಿದೆ ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಜುಲೈ 3ನೇ ತಾರೀಕು ಪ್ರಿಲಿಮಿನರಿ ಎನ್ಕ್ವೈರಿಗೆ ಹಾಕಿದೀನಿ. ಆ KPSC ಮೆಂಬರ್ಸ್ ಭೋಜ ನಾಯ್ಕ ಮತ್ತೆ ಶಾಂತಾ ಒಸ್ಮಾನಿ ಇಬ್ರು, ಭೋಜ ನಾಯ್ಕ ಅನುಪನ್ನ ಕ್ಯಾಂಡಿಡೇಟ್ಸ್ ಅಲ್ಲಿ ಬರೀ 25 ಮಾರ್ಕ್ಸ್ ಇಂಟರ್ವ್ಯೂಗೆ 1.5 ಕೋಟಿ ಇದು ಮಾಡಿದ್ದಾರೆ. ಅಂದ್ರೆ ಅಗ್ರಿಮೆಂಟ್ ಅವ್ರದ್ದು. ಮೆಂಬರ್ 75 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಅವರು, ಭೋಜ ನಾಯ್ಕ. ಇನ್ನೊಬ್ರು ಮೆಂಬರ್ ಶಾಂತಾ ಒಸ್ಮಾನಿ ಅಂತ ಹೇಳ್ಬಿಟ್ಟು, ಮಮಿತಾ ಅನ್ನ ಕ್ಯಾಂಡಿಡೇಟ್ ಇಂಟರ್ವ್ಯೂ ಸೇಮ್ ಪ್ಯಾನಲ್. ಶಾಂತಾ ಒಸ್ಮಾನಿ ಯಾವ ಇಂಟರ್ವ್ಯೂ ಪ್ಯಾನಲ್ ಇತ್ತು ಅದೇ ಪ್ಯಾನಲ್ಗೆ ಮಮಿತಾನ ಕ್ಯಾಂಡಿಡೇಟ್ ಇಂಟರ್ವ್ಯೂ ಹೋಗಿದ್ದು. ನಂಬರ್ ಆಫ್ ಟೈಮ್ಸ್ ಫೋನ್ ಅಲ್ಲಿ ಮಾತಾಡಿ ಮಾರ್ಕ್ಸ್ ಹಾಕ್ಸ್ಕೊಂಡು ಫುಲ್ ಮಾರ್ಕ್ಸ್ ಹಾಕ್ಸ್ಕೊಂಡು 70-80 ಲಕ್ಷ ದುಡ್ಡು ಕೊಟ್ಟು ಮಾರ್ಕ್ಸ್ ಹಾಕ್ಸ್ಕೊಂಡಿದ್ದಾರೆ. ಇವತ್ತು ಆ ಒಂದು ಅಷ್ಟು ಹಗರಣ ಆಗಿದೆ KPSC ಅಲ್ಲಿ. KS ಎಕ್ಸಾಮ್ಸ್ ಅಲ್ಲೂ ಕೂಡ 384ರಲ್ಲಿ 1158 ಜನ ಏನೋ ಒಂದು ಇಂಟರ್ವ್ಯೂ ಹೋಗಿದ್ದಾರೆ. ಮೋರ್ ದೆನ್ 300 ಕ್ಯಾಂಡಿಡೇಟ್ಸ್ ಡೀಲ್ ಆಗಿರೋಂಥದ್ದು. ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸೆಲೆಕ್ಟ್ ಆಗೋಂಥದ್ದು. 16 ಜನ ಮೆಂಬರ್ ಅಲ್ಲಿ ಸುಮಾರು 14-15 ಜನ ಮೆಂಬರ್ಸ್ ಹೊಸ ಫೋನ್ ಯೂಸ್ ಮಾಡ್ಕೊಂಡು ಬರೀ ಕ್ಯಾಂಡಿಡೇಟ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಆಗಿರೋಂಥದ್ದು ನಾವು ನೋಡ್ಬೋದು. ಇದರಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ. ಆದ್ರೆ ಇಲ್ಲಿವರೆಗೂ ಅದು ಅವ್ರ ಮೇಲೆ FIR ಆಗಿಲ್ಲ, ಅವ್ರ ಮೇಲೆ ತನಿಖೆ ಆಗಿಲ್ಲ, ಅವ್ರನ್ನ ಜೈಲಿಗೆ ಕಳ್ಸಂತ ಕೆಲಸ ಆಗಿಲ್ಲ. ಇವ್ರು ಏನು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಿದ್ರಲ್ಲ, ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್, ಇಲ್ಲಿವರೆಗೂ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಒಬ್ಬರ ಮೇಲೆ ಆಕ್ಷನ್ ತಗೊಂಡಿಲ್ಲ. ಅದರಲ್ಲಿ 10 years ಪನಿಷ್ಮೆಂಟ್ ಇದೆ, 10 years ಜೈಲು, 10 crores ಪೆನಾಲ್ಟಿ ಇದೆ. ಯಾರ್ಗ ಹಾಕಿದ್ದಾರೆ? ಒಬ್ರಿಗೂ ಹಾಕಿಲ್ಲ. ಅಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅಕ್ರಮ ಆಗಿದೆ, ಅಷ್ಟು ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಆಗಿದೆ. ಇದನ್ನ ಸರ್ಕಾರ ಈ ಕೂಡಲೇ KPSC ನಡೆಸಿರೋಂಥ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ BBMP AE, WRD AE, ADLR ಪೋಸ್ಟ್, ವೆಟರ್ನರಿ ಆಫೀಸರ್ ನೋಡ್ಬೋದು ನೀವು, ಗ್ರೂಪ್ B ಆಫೀಸರ್ಸ್, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, AEE, AE, JE, ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ KPSC ನಡೆಸಿರೋಂಥ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಅಕ್ರಮ, ಬರೀ ಕರಪ್ಷನ್. ಇದನ್ನ ಸರ್ಕಾರ CBI ತನಿಖೆ ಕೊಡೋ ತನಕ ನಾವು ಹೋರಾಟ ಮುಂದುವರಿಯುತ್ತೆ ಸರ್. ಅಧಿಕಾರಿಗಳು ಒಂದು ಅಮಾನತಾಗಿರೋದು ಏನಾದ್ರು ಒಂದು ಕ್ರಮಗಳು ಆಗಿದೆನಾ? ಹೌದು ಸರ್. ನೀವು ಈಗ ಯಾಕೆ ಬರೀಬೇಕು ಸರ್? ಎಲೆಕ್ಷನ್ ಟೈಮಲ್ಲಿ ಯಾವ್ದಾದ್ರು ಒಂದು ಬೂತ್ ಅಲ್ಲಿ ಒಂದಷ್ಟು ಜನ ಎಲೆಕ್ಷನ್ ವೋಟ್ ಹಾಕಿಲ್ಲ ಅಂತಂದ್ರೆ ಎಲೆಕ್ಷನ್ ಮಾಡ್ತಾರಲ್ಲಿ. ಇವತ್ತು ಲಕ್ಷಾಂತರ ಜನ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ವರ್ಷಾನ್ಗಟ್ಲೆ ಓದ್ಕೊಂಡು ಎಕ್ಸಾಮ್ ಬರೆದು ಲಿಸ್ಟ್ ಬರ್ಬೇಕಂತಂದ್ರೆ ಇಲ್ಲಿ ಕೋಟಿ ದುಡ್ಡು ಕೊಟ್ಟು ಹೋಗ್ಬೇಕು. ಎಕ್ಸಾಮ್ ಯಾಕೆ ಬರಿಬೇಕು? ಇದಕ್ಕೆ ಯಾಕೆ ಬರಿಬೇಕು ನೀವ್ ಹೇಳಿ ಸರ್? ಇದನ್ನ CBI ತನಿಖೆ ಕೊಡೋ ತನಕ ಹೋರಾಟ ಮಾಡ್ತೀವಿ ಸರ್. ಕೋರ್ಟ್ ಆಲ್ರೆಡಿ ಇದೆ ಸರ್. ಈಗ 8ನೇ ತಾರೀಕು ಅಂದ್ರೆ 7ನೇ ತಾರೀಕು ಶುಕ್ರವಾರ ಕೋರ್ಟಲ್ ಕೇಸ್ ಇದೆ. ಅಲ್ಲೂ ಕೂಡ ನಾವು ಅದನ್ನ ಮಾಡ್ತೀವಿ. FIR ಅಂದ್ರೆ CBI ತನಿಖೆ ಕೊಡ್ಬೇಕಂತಾನೆ ಮಾಡ್ತಾ ಇದೀವಿ. ನನ್ನ ಹೆಸರು ಕಾಂತ್ ಕುಮಾರ್ ಅಂತ ಹೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ.